ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಲ್ಲಿವರೆಗೂ ನಾವು 25 ಪ್ರಶ್ನೆಗಳವರೆಗೆ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು 3 ಅಂಕದ ಪ್ರಶ್ನೆಗಳಲ್ಲಿ ನಾವು ಪ್ರಾರಂಭಿಸಿದ್ದೀವಿ. ಇನ್ಮೇಲೆ ನಾವು 26ನೇ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ ಏನೈತಿ ಅಂದ್ರೆ ವರ್ಗ ಸಮೀಕರಣ ಸಂಬಂಧಪಟ್ಟದ್ದು ಐತಿ. ಅಂದ್ರೆ ಏನೈತಿ ಪ್ರಶ್ನೆ ಅಂತ ನೋಡೋಣ. ಒಂದು ಆಯತಾಕಾರ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುಗಿಂತ 20 ಮೀಟರ್ ಹೆಚ್ಚಾಗಿದೆ. ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ 10 ಮೀಟರ್ ಕಡಿಮೆ ಆಗಿದ್ದರೆ ಆ ಆಯತಾಕಾರ ಜಮೀನಿನ ಬಾಹುಗಳ ಅಳತೆ ಎಷ್ಟು ಅಂತ ಕಂಡಿಡಿ ಅಂತ ಹೇಳಿದ್ರು. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ. ಮೊದಲು ವರ್ಗ ಸಮೀಕರಣದ ಒಂದು ಅನ್ವಯಿಕ ಪ್ರಶ್ನೆ 3 ಅಂಕದ ಪಕ್ಕ ಇರುತ್ತೆ, ಅದನ್ನ ನಾವು ಗಮನದಲ್ಲಿ ಇಡೋಣ. ಹಾಗಾಗಿ ಇಲ್ಲಿ ಒಂದು ಅನ್ವಯಿಕ ಪ್ರಶ್ನೆಗೆ ಯಾವುದೇ ಇರಲಿ, ಅದನ್ನ ಮೊದಲು ನಾವು ಪ್ರಶ್ನೆಯನ್ನ ಅರ್ಥೈಸ್ಕೊಳ್ಬೇಕು. ನೋಡ್ರಿ, ಮೊದಲು ಬಾಟಮ್ ಯಾವ್ದು ತಗೊಳ್ಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಐತಿ. ಓಕೆ, ಯಾವ್ದನ್ನ ಎಕ್ಸ್ ತಗೊಳ್ಬೇಕು, ಮುಂದೆ ಅದಕ್ಕೆ ರಿಲೇಟೆಡ್ ಇದ್ದದ್ದು ಯಾವ್ದು ತಗೊಳ್ಬೇಕಂತ ಮೊದಲ ಒಂದು ಇದ್ರೊಳಗೆ ಒಂದು ಟ್ರಿಕ್ ಅನ್ನು ಯೂಸ್ ಮಾಡ್ಬೇಕು ನಾವು. ಏನು, ಎಂಡ್ ಮೂಲ ಯಾವುದು, ಎಲ್ಲೆಲ್ಲಿಂದ ಯಾವ್ದು ಲಿಂಕ್ ಐತಿ ಅಂತ ನಾವು ಹುಡುಕ್ತಾ ಹೋಗ್ಬೇಕು. ಇದರಲ್ಲಿ ಈ ಒಂದು ಪ್ರಶ್ನೆ ಒಳಗೆ ಲಿಂಕ್ ಎಲ್ಲೈತಿ, ಮೂಲ ಎಲ್ಲೈತಿ ಅಂತ ಹುಡುಕೊಳ್ಳೋಣ. ಒಂದು ಆಯತಾಕಾರ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುಗಿಂತ 20 ಮೀಟರ್ ಐತಿ. ನೋಡ್ರಿ, ಕರ್ಣವು ಅದರ ಚಿಕ್ಕ ಬಾಹುಗಿಂತ ಅಂತೈತಿ, ಗಿಂತ ಅಂತೈತಿ. ಅಂದ್ರೆ ಇದ್ರೊಳಗೆ ಯಾವ್ದು ಮೂಲ ಆತ್ರಿ? ಚಿಕ್ಕ ಬಾಹು ಮೂಲ ಆತ, ಅಂದ್ರೆ ಇನಿಷಿಯಲ್ ಆಯ್ತು. ನೆಕ್ಸ್ಟ್, ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ, ನೋಡ್ರಿ, ಮತ್ ಇದ್ರಗಿಂತ ಇದು ಅಂತ ಹೇಳ್ಯಾರ. ಇದ್ರಗಿಂತ ಇದು, ನೆಕ್ಸ್ಟ್ ಇದ್ರಗಿಂತ ಕರ್ಣ ಅಂತ. ಅಂದ್ರೆ ಮೂಲ ಯಾವ್ದು ಅನ್ನಂಗಾತು? ದೊಡ್ಡ ಬಾಹು ಅನ್ನಂಗಾತು. ದೇರ್ಫೋರ್ ದೊಡ್ಡ ಬಾಹುವನ್ನ ಮೂಲವಾಗಿ ನಾವು ಇಟ್ಕೊಳ್ಬೇಕ. ಇದು ಒಂದ್ ಮೆಥಡ್ ಇದೆ. ಹಂಗಾರೆ ನಾವು ಡಿನೋಟ್ ಮಾಡ್ಕೋತೀವಿ. ದತ್ತಾಂಶ ಏನು? ಪರಿಹಾರ ಈಸ್ ಈಕ್ವಲ್ ಟು, ದೇರ್ಫೋರ್ ಏನು ಪರಿಹಾರ? ಮೊದಲ ದೊಡ್ಡ ಬಾಹುವಿನ, ಅಂದ್ರೆ ಯಾವ್ದ್ರಿ? ದೊಡ್ಡ ಬಾಹು ಆಯತಾಕಾರದಂತಾನೆ ಅರ್ಥ ಇಲ್ಲಿ. ದೊಡ್ಡ ಬಾಹುವಿನ ಅಳತೆ ಎಕ್ಸ್ ಆಗಿರ್ಲಿ. ಓಕೆ, ದೊಡ್ಡ ಬಾಹುವಿಗಿಂತ ಅಂತಿದೈತೆ ಅಂತಂದ್ರೆ ಮೂಲ ಇನಿಷಿಯಲ್ ಏನ್ ನಮ್ಗ ಬೇಸ್ ಮೇಲೆ ಬರುತ್ತಾ, ದೊಡ್ಡ ಬಾಹು ಬೇಸ್ ಬರುತ್ತೆ. ಹಾಗಾಗಿ ಬೇಸ್ ಅನ್ನ ನಾವು ಎಕ್ಸ್ ಅನ್ನ ಇಟ್ಕೊಂಡ್ರೆ ಏನ್ ಹೇಳ್ತಾ ನೋಡ್ರಿ, ಹಂಗಾರೆ ಈ ರಿಲೇಷನ್ ಇಲ್ಲಿಂದ ಹೋಗೋಣ. ದೊಡ್ಡ ಬಾಹುಗಿಂತ ಚಿಕ್ಕ ಬಾಹು 10 ಮೀಟರ್ ಕಡಿಮೆ ಐತಿ. ಅಂದ್ರೆ ಇದಕ್ಕಿಂತ ಚಿಕ್ಕ ಬಾಹು 10 ಮೀಟರ್ ಕಡಿಮೆ ಐತಿ. ಚಿಕ್ಕ ಬಾಹುವಿನ ಅಳತೆ ಏನೈತಿ ಹೇಳ್ರಿ? 10 ಮೀಟರ್ ಕಡಿಮೆ. ಕಡಿಮೆ ಅಂದ್ರೆ ಮೈನಸ್ x ಮೈನಸ್ 10 ಮೀಟರ್, x ಮೀಟರ್ ಆಗಿರ್ಲಿ, ಇದು ಆಗಿರ್ಲಿ. ಓಕೆ, ಹಂಗಾರೆ ಈಗ ನೋಡ್ರಿ, ದೊಡ್ಡ ಬಾಹುವಿನಿಂದ ಚಿಕ್ಕ ಬಾಹು ಲಿಂಕ್ ಬಂತು. ಈಗ ಚಿಕ್ಕ ಬಾಹುವಿಗಿಂತ ಅದರ ಕರ್ಣ ಲಿಂಕ್ ಬರುತ್ತೆ. ಹಂಗಾರೆ ಏನ್ ಹೇಳ್ರಿ? ಚಿಕ್ಕ ಬಾಹುವಿಗಿಂತ ಕರ್ಣವು 20 ಮೀಟರ್ ಹೆಚ್ಚಾಗಿದೆ. ದೇರ್ಫೋರ್ ಚಿಕ್ಕ ಬಾಹುವಿನ ಅಳತೆ ಎಷ್ಟೈತಿ? ಕರ್ಣದ ಅಳತೆ ಈಸ್ ಈಕ್ವಲ್ ಟು ಏನಾಗತ್ತೆ ನೋಡ್ರಿ, ಕರ್ಣದ ಅಳತೆ ಚಿಕ್ಕ ಬಾಹುವಿಗಿಂತ 20 ಮೀಟರ್ ಹೆಚ್ಚಾಗೈತೆ ಅಂತ. ಚಿಕ್ಕ ಬಾಹು ಎಷ್ಟೈತಿ? -10 ಐತಿ. 20 ಮೀಟರ್ ಹೆಚ್ಚಾಗಿದೆ ಅಂತ ಅದರ ಅರ್ಥ ಏನು? 20 ಪ್ಲಸ್ 20 ಮೀಟರ್. ದೇರ್ಫೋರ್ ಇದೇನಾಗೈತೆ ನೋಡ್ರಿ, ಎಕ್ಸ್ -10 ಪ್ಲಸ್ 20. ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಳು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 20 10 ಹೋದ್ರ ಪ್ಲಸ್ 10 ಉಳಿತು, 10 ಮೀಟರ್ ಅಂತ. ನಾನೇ ಇದನ್ನ ಡೈಗ್ರಾಮಿಕ್ ಟೈಗಲ್ಲಿ ನಾವು ಡಿನೋಟ್ ಮಾಡ್ಕೊಳ್ತೀವಿ. ಏನು? ಒಂದು ಆಯತಾಕಾರದ ಜಮೀನ, ಆ ಜಮೀನಿನ ಕರ್ಣ, ಈಗ ನೋಡ್ರಿ, ದೊಡ್ಡ ಬಾಹುವಿನ ಅಳತೆ, ಇದು ದೊಡ್ಡ ಬಾಹು ಅಳತೆ ಎಕ್ಸ್ ಆಗಿದೆ. ಚಿಕ್ಕ ಬಾಹುವಿನ ಅಳತೆ ಎಕ್ಸ್ ಮೈನಸ್ 10 ಆಗಿದೆ. ಕರ್ಣದ ಅಳತೆ ಎಕ್ಸ್ ಪ್ಲಸ್ 10 ಆಗಿದೆ. ನೋಡಿ, ಸಿಂಪಲ್ ಆಗಿ ಹಂಗ ನನಗೆ ಸಿಕ್ತು. ಇದ್ರ ಬೇಸ್ ಮೇಲೆ ನಾನು ಒಂದು ಲಂಬಕೋನ ತ್ರಿಭುಜ ಅಂದ ತಕ್ಷಣನೇ ನಾನು ಅದ್ರ ಮೇಲೆ ನಾನು ಏನ್ ಮಾಡ್ಬೇಕು? ಪೈಥಾಗೋರಸ್ ಪ್ರಮೇಯ ಅಂತ ನೆನಪಿಸ್ಕೊಳ್ಬೇಕು. ಹಂಗಾಗಿ ಇದಕ್ಕೆ ಪೈಥಾಗೋರಸ್ ಪ್ರಮೇಯದ ಅನ್ವಯ ಏನಾಗುತ್ತೆ? ಇದಕ್ಕೊಂದು ಹೆಸರು ಕೊಡೋಣ. ಏನಂತ ಕೊಡೋಣ? ABCD ಅನ್ನುವಂತ ಆಯತಾಕಾರ ಜಮೀನು BD ಸ್ಕ್ವೇರ್ ಇಸ್ ಈಕ್ವಲ್ ಟು DC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಆಗ್ತೈತಿ. ಹಂಗ ನಾನು ನೇರವಾಗಿ ಹಚ್ತೀನಿ. ಹಂಗಾರೆ BD ಸ್ಕ್ವೇರ್ ಅಂತಂದ್ರೆ ಏನೈತಿ? x ಪ್ಲಸ್ 10 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ಪೈಥಾಗೋರಸ್ ಪ್ರಮೇಯ. ಹಾಗಾಗಿ ವಿಕರ್ಣ ಏನೈತಿ? ಎಕ್ಸ್ ಪ್ಲಸ್ 10 ಸ್ಕ್ವೇರ್ ಐತಿ. ಉಳಿದೆರಡು ಬಾಹುಗಳು ಏನೈತಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಬಾಹು, ಎಕ್ಸ್ ಮೈನಸ್ 10 ಹೋಲ್ ಸ್ಕ್ವೇರ್ ಅನ್ನೋದು ಇನ್ನೊಂದು ಬಾಹು. ಓಕೆ,
ಹಂಗಾರೆ ಬಿಡಿಸೋಣ. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ದಂಗೆ ಬಿಡಿಸ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಪದಗಳ ಗುಣಲಬ್ಧದ 2ರಷ್ಟು 10x ಇಂಟು 2 20x ಪ್ಲಸ್ 10 ವರ್ಗ 100 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಏನಾಯ್ತು ನೋಡ್ರಿ ಇಂಟು ಬ್ರಾಕೆಟ್ ಎಕ್ಸ್ ಮೊದಲನೇ ಪದದ ವರ್ಗ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ದಂಗೆ ಮೈನಸ್ 20x ಅಂದ್ರೆ 10 ಗುಂಡ್ಲೆ 2 20 20 ಇಂಟು ಎಕ್ಸ್ 20x ಪ್ಲಸ್ 100. ಹಂಗಾರೆ ಇವನ್ನೆಲ್ಲದನ್ನು ಕೂಡ ಒಂದ್ ಸೈಡ್ ತಗೊಂಡ್ಬರೋಣ. ಆಮೇಲೆ ಜೀರೋ ಸಮ ಮಾಡ್ಕೊಂಡಾಗ ಇಲ್ಲಿ ನೋಡಿ ಎರಡು ಎಕ್ಸ್ ಸ್ಕ್ವೇರ್ ಅದಾವು. ನಾ ಏನ್ ಬರ್ತೀನಿ 2x² ಅದಲ್ಲ, ಈ ಕಡೆ ಎಕ್ಸ್ ಸ್ಕ್ವೇರ್ ಐತಿ. ಈಗ ಮೊದಲ ಇದು ಮಾಡೋಣ ಮೈನಸ್ 20x ಪ್ಲಸ್ 100. ಇದು ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 20x ಇದು ಈ ಕಡೆ ಬಂದ್ರೆ ಮೈನಸ್ 100 ಈಸ್ ಈಕ್ವಲ್ ಟು 0. ಹಂಗಾರೆ ನೋಡ್ರಿ 2x² ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಸ್ಕ್ವೇರ್ 1x ಸ್ಕ್ವೇರ್ ಹೋದ್ರೆ 1x² ಮೈನಸ್ 20x ಮೈನಸ್ 20x ಏನದು ಸಜಾತಿಯ ಎರಡು ಚಿಹ್ನೆಗಳ ಏನದವು ಬೀಜ ಪದಗಳದವು. ಹಾಗಾಗಿ ಋಣಾಪೂರ್ಣಾಂಕಗಳ ಮೊತ್ತ ಋಣವಾಗಿರುತ್ತದೆ. 40x ಪ್ಲಸ್ 100 ಮೈನಸ್ 100 ಕ್ಯಾನ್ಸಲ್ ಈಸ್ ಈಕ್ವಲ್ ಟು 0. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಎರಡರೊಳಗೆ ಏನ್ ಕಾಮನ್ ಐತಿ ನೋಡ್ರಿ ಎಕ್ಸ್ ಕಾಮನ್ ಐತಿ. ಎಕ್ಸ್ ಮೈನಸ್ 40 ಈಸ್ ಈಕ್ವಲ್ ಟು 0. ದೇರ್ ಫೋರ್ ಇಲ್ಲಿ ನೋಡ್ರಿ ಎಕ್ಸ್ ಇಂಟು ಇಲ್ಲಿ ಎರಡು ನಮ್ಗ ಪದಗಳು ನೇರವಾಗಿ ಸಿಕ್ಬಿಟ್ವು. ನಾನು ಎಕ್ಸ್ ಇಸ್ ಈಕ್ವಲ್ ಟು 0 ಅಂತೀನಿ. ಎಕ್ಸ್ ಮೈನಸ್ 40 ಈಸ್ ಈಕ್ವಲ್ ಟು 0. ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು 0 ಒಂದು ಅಪವರ್ತನ, ಎಕ್ಸ್ ಮೈನಸ್ 40 ಇನ್ನೊಂದು ಅಪವರ್ತನ, ಅದೆರಡಕ್ಕೂ ಕೂಡ 0 ಸಮ ಮಾಡ್ಕೊಂಡಿದ್ದೀನಿ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0 ಎಕ್ಸ್ ಈಸ್ ಈಕ್ವಲ್ ಟು 40 ಬಂತು. ಹಂಗ ನಾನು ಎಕ್ಸ್ ಅನ್ನ ಏನಂತ ಇಟ್ಕೊಂಡೆ, ನಾನು ಯಾವ ಬಾಹು ಅಂತ ಇಟ್ಕೊಂಡೇನಿ, ದೊಡ್ಡ ಬಾಹುವಿನ ಅಳತೆ ಎಕ್ಸ್ ಅಂತೀನಿ. ದೇರ್ ಫೋರ್ ದೊಡ್ಡ ಬಾಹುವಿನ ಅಳತೆ ಈಸ್ ಈಕ್ವಲ್ ಟು 40 ಮೀಟರ್. ಚಿಕ್ಕ ಬಾಹುವಿನ ಅಳತೆ ಏನೈತಿ, ಚಿಕ್ಕ ಬಾಹುವಿನ ಅಳತೆ ಏನೈತ್ರಿ ಎಕ್ಸ್ ಮೈನಸ್ 10 ಐತಿ. ದೇರ್ ಫೋರ್ ಎಕ್ಸ್ ಮೈನಸ್ 40 ಈಸ್ ಈಕ್ವಲ್ ಟು ಏನೈತಿ ಹೇಳ್ರಿ, ಚಿಕ್ಕ ಬಾಹುವಿನ ಅಳತೆ ಎಕ್ಸ್ ಮೈನಸ್ 10 ಐತಿ. ದೇರ್ ಫೋರ್ ಎಕ್ಸ್ ಅಂದ್ರ 40 ಐತಿ. 40 ಮೈನಸ್ 10 ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿ 30 ಮೀಟರ್ಸ್. ಅಂದ್ರೆ ಕರ್ಣದ ಉದ್ದ ಈಸ್ ಈಕ್ವಲ್ ಟು, ಕರ್ಣ ಅಂದ್ರೆ ನಾವೇನಂತ ತಿಳ್ಕೊಂಡ್ರಿ ಎಕ್ಸ್ ಪ್ಲಸ್ 10 ಅಂದೇವಿ. ಎಕ್ಸ್ ಇಟ್ ಮೀನ್ಸ್ 40 ಪ್ಲಸ್ 10 ಈಸ್ ಈಕ್ವಲ್ ಟು 50. ಅವ್ರು ಅದನ್ನೇನ್ ಕೇಳಿಲ್ಲ, ಆದ್ರೂ ನಾವು ಬರೆಯೋಣ. ದೇರ್ ಫೋರ್ 40 30 ಹಂಗಾರ ಆಯತಾಕಾರದ ಜಮೀನಿನ ದೇರ್ ಫೋರ್ ಜಮೀನಿನ ಬಾಹುಗಳು ಏನಾಗಿರುತ್ತೆ ಹೇಳ್ರಿ 30 ಮೀಟರ್ಸ್ ಮತ್ತು 40 ಮೀಟರ್ಗಳಾಗಿವೆ. ಇಷ್ಟು ಬರೆದ್ರ ನಿಮ್ದು ಇಲ್ಲಿಗೆ ಲೆಕ್ಕ ಕಂಪ್ಲೀಟ್ ಆಗ್ತತಿ. ಇದು ಏನಾಗ್ತತಿ, ಬಹಳ ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡ್ತೀವಿ. ವ್ಯಾಲ್ಯೂಯೇಷನ್ ಒಳಗೆ ಕೂಡ ಏನಾಗ್ತತಿ ಅಂತಂದ್ರೆ ಪ್ರತಿ ಸ್ಟೆಪ್ ಕೂಡ ಅಂಕಗಳಿರ್ತಾವೆ. ಹಾಗಾಗಿ ನೀವು ಎಲ್ಲಾ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ಅಂತ. ಓಕೆ ಸ್ನೇಹಿತರೆ, ಹಂಗಾರೆ ಮುಂದಿನ ಒಂದು 27ನೇ ಪ್ರಶ್ನೆ ಏನೈತಿ ಅಂತ ನೋಡೋಣ. 27ನೇ ಪ್ರಶ್ನೆ ಒಂದು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಿದ್ದೈತಿ. ನೋಡೋಣ. 27ನೇ ಪ್ರಶ್ನೆ ಒಂದು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತ 3 ಅಂಕದ ಪ್ರಶ್ನೆ ಇದೆ. ಏನೈತಿ, ಪಿ ಬಿಂದು 1,6 ಕ್ಯೂ ಬಿಂದು 3,2 ಮತ್ತು ಆರ್ ಬಿಂದು 10,8 ಶೃಂಗ ಬಿಂದುಗಳನ್ನು ಹೊಂದಿರುವ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣ ಕಂಡಿಡ್ರಿ. ತ್ರಿಭುಜದ ವಿಸ್ತೀರ್ಣ ಸಂಬಂಧಪಟ್ಟಾಗ ಒಂದು 3 ಅಂಕದ್ದು ಇರುತ್ತೆ. ಅಥವಾ ಪ್ರಶ್ನೆ ಒಮ್ಮೆ ಮಧ್ಯಬಿಂದು ಕಂಡಿಡುದು, ಅಥವಾ 2 ಬಿಂದುಗಳನ್ನು ಕೊಟ್ಟು ಮಧ್ಯಬಿಂದು ಕಂಡಿಡುದು, ಅಥವಾ ಮಧ್ಯಬಿಂದು ಮತ್ತು ಇನ್ನೊಂದು ಬಿಂದುವನ್ನು ಕೊಟ್ಟು x1 y1 ಕಂಡಿಡುದು. ಹೀಗೆ 3 ಅಂಕದ ಪ್ರಶ್ನೆ ಒಂದು ನಿರ್ದೇಶಾಂಕ ರೇಖಾಗಣಿತದ್ದು ಒಂದು ಸಮಸ್ಯೆ. ಹಾಗಾಗಿ ಇದನ್ನ ಸ್ವಲ್ಪ ಬಹಳ ಬೇಸಿಕ್ ಆಗಿ ಒಂದು ಸೂತ್ರಗಳನ್ನು ಕಲ್ಕೊಂಡ್ರೆ ಈ ಲೆಕ್ಕಗಳನ್ನ ಅದ್ರ ಮೇಲೆ ಬೆಲೆಗಳನ್ನ ಆದೇಶ ಮಾಡ್ತಾ ಹೋದ್ರೆ ಅಂದ್ರೆ ನಾವು ಸರಳವಾಗಿ ಈಸಿಯಾಗಿ ಬಿಡಿಸ್ಬೋದು. ಹಂಗಾರೆ ನೋಡೋಣ ಏನೈತಿ. ಇಲ್ಲಿ ನಾವು ಕೊಟ್ಟಂತ ತ್ರಿಭುಜ ವಿಸ್ತೀರ್ಣ ಅಂತ ಕೊಟ್ಟರೆ 3 ಶೃಂಗಗಳನ್ನು ಕೊಟ್ಟಿರ್ತಾರ. ಅವು ಯಾವ್ರಿ, x1 y1 x2 y2 x3 y3 ಅಂತೇಳಿ. ಓಕೆ, ಹಂಗಾರೆ ನಾವು ಮೊದಲು ಕಂಡ್ಕೊಳ್ಳೋಣ. ಏನೈತಿ, x1 y1 x2 y2 x3 y3 ಅಂತ 3 ಬಿಂದುಗಳನ್ನ ಕೊಟ್ಟಿರ್ತಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಬೇರೆ ಬೇರೆ ಪಾದ ಮತ್ತು ಎತ್ತರ ಕೊಟ್ಟ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯೋದು, ಮತ್ತು ಏನು ಬಾಹುಗಳನ್ನು ಕೊಟ್ಟಾಗ ಕೂಡ ನಮ್ಗೆ ವಿಸ್ತೀರ್ಣ ಕಂಡುಹಿಡಿಯೋದು ಗೊತ್ತೈತಿ. ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಬ್ರಾಕೆಟ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತೇಳಿ.
ಅಂದ್ರೆ ಇಲ್ಲಿ ಶೃಂಗಗಳನ್ನ ಕೊಟ್ಟಾಗ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರನ ಕೂಡ ಗೊತ್ತಿರಬೇಕು. ಹಂಗಾರೆ ಕೊಟ್ಟಂತ ಅಂಶಗಳನ್ನ ಗಮನಿಸೋಣ. ಇದು ಪಿ ಆಗಿರ್ಲಿ, ಇದು ಕ್ಯೂ ಆಗಿರ್ಲಿ, ಇದು ಆರ್ ಆಗಿರ್ಲಿ. therefore ಪಿ ಬಿಂದು 1,6, ಕ್ಯೂ ಬಿಂದು 3,2, ಆರ್ ಬಿಂದು x3 10,8 ಅಂತ ಐತಿ. ಅಂದ್ರೆ ಇಲ್ಲಿ ನಾವ್ ಏನಂತ ತಿಳ್ಕೊಳ್ಬೇಕು, x1 ಅಂದ್ರೆ 1, y1 ಅಂದ್ರೆ 6, x2 3, y2 2, x3 10, y3 8 ಅಂತ ನಾವು ತಿಳ್ಕೊಳ್ಬೇಕು. ಹಂಗ ನಾವು ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬಹಳ ಸುಲಭವಾಗಿ ನಾವು ಬರೆದು ಕಲ್ಕೊಳ್ಳೋಣ. ನಾವೆಲ್ಲ ಇದನ್ನ ಏನಾದ್ರು ಬಾಯ್ಹಾಟ್ ಹಾಕಿದ್ರೆ ಅಥವಾ ಏನಾದ್ರು ಊರ್ ಹೊಡೆದ್ರೆ ನಮ್ಗೇನಾಗ್ತೈತಿ, ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತಿ. ಅದಕ್ಕೆ ನಾನು ಸುಲಭವಾಗಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ಹೇಗೆ ಬರೀಬಹುದು, ಬರೀಲಿಕ್ಕೆ ಮಾತ್ರ, ಹೇಳಲಿಕ್ಕೆ ಮಾತ್ರ ಹಾಗೆ ಹೇಳ್ಬೇಕು. ಬರೀಲಿಕ್ಕೆ ಏನು, ಬಹಳ ಸಿಂಪಲ್ ಐತಿ. ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಇಂಟು ಬ್ರಾಕೆಟ್ ಹೋಲ್ ಬ್ರಾಕೆಟ್. ಏನ್ ಬರಿತಾ ಹೋಗ್ಬೇಕು, x ಇಂಟು ಬ್ರಾಕೆಟ್ y ಮೈನಸ್ y ಪ್ಲಸ್ x ಇಂಟು ಬ್ರಾಕೆಟ್ y ಮೈನಸ್ y ಪ್ಲಸ್ x ಇಂಟು ಬ್ರಾಕೆಟ್ y ಮೈನಸ್ y. ಹಿಂಗಂತೂ ನಮ್ಗೆ ಬರೆಯಕ್ ಬಹಳ ಗೊತ್ತೈತಿ. ಓಕೆ, ಇದು ಒಂದು ಸಿಂಪಲ್ ಟ್ರಿಕ್ ಇದೆ. x ಇಂಟು ಬ್ರಾಕೆಟ್ y ಮೈನಸ್ y, x ಇಂಟು ಬ್ರಾಕೆಟ್ y ಮೈನಸ್ y ಪ್ಲಸ್ x ಇಂಟು ಬ್ರಾಕೆಟ್ y ಮೈನಸ್ y. ಇಷ್ಟು ಸಿಂಪಲ್ ಆಗಿ ಬರುತ್ತೆ. ಏನಾಗ್ತೈತಿ, ಇಲ್ಲಿ ಒಂದು ಸೈಕ್ಲಿಕ್ ಆರ್ಡರ್ ಒಳಗೆ ಹೋಗ್ತೈತಿ. 1 2 3. ಇದನ್ನ ಸೈಕಲ್ ರೂಪದೊಳಗ ನೀವೇನಾದ್ರೂ ರೊಟೇಟ್ ಮಾಡ್ತಾ ಹೋದ್ರಿ ಅಂದ್ರ 1 2 3 2 3 1 3 1 2 ಈ ರೀತಿ ಒಂದನ್ನು ಬಿಟ್ಟು ಒಂದು ಮೊದಲು 1 2 3 ಏನಿರುತ್ತೆ, x1 2 3. ಓಕೆ, 1 ಮುಗೀತು. ಈಗ ನೆಕ್ಸ್ಟ್ 2 ಬಿಡೋಣ, 1 ಬಿಡ್ಬೇಕು. ಓಕೆ, 2 ಅಂತ ಸ್ಟಾರ್ಟ್ ಮಾಡ್ಬೇಕು. x2 y3 ನೆಕ್ಸ್ಟ್ y1 2 3 1. ನೆಕ್ಸ್ಟ್ 3 ಮಾಡ್ಬೇಕು, 3 2 ಬಿಡ್ಬೇಕು. ಅವಾಗ 3 ಇಂದ 3 1 2 3 1 2. ಬಹಳ ಸಿಂಪಲ್ ಐತಿ. 1 2 3 2 3 1 3 1 2 ಈ ರೀತಿಯಾಗಿ ಹಚ್ಬಿಟ್ರೆ ನಮಗೆ ಸಿಂಪಲ್ ಆಗಿ ಮರೆಯೋಂಗಿಲ್ಲ ಇದು ಸೂತ್ರ. ಹಾಗಾಗಿ ಇದ್ರೊಳಗೆ ನಾವು ಬೆಲೆಯನ್ನ ಆದೇಶ ಮಾಡ್ಬೇಕು. ಹಾಫ್ ಇಂಟು ಬ್ರಾಕೆಟ್ x1 ಅಂದ್ರೆ ಗೊತ್ತೈತಿ ನಮ್ಗೆ 1 ಇಂಟು ಬ್ರಾಕೆಟ್ y2 2 ಮೈನಸ್ y3 8. ಓಕೆ, ಸಿಂಪಲ್ ಲೆಕ್ಕ ಇದು. ಬೆಲೆಗಳನ್ನ ಆದೇಶ ಮಾಡಿ ಈಸಿಯಾಗಿ 3 ಮಾರ್ಕ್ಸ್ ಅನ್ನ ತಗೋಬಹುದು. x2 ಎಷ್ಟೈತಿ ನೋಡ್ರಿ, x2 3, 3 ಇಂಟು ಬ್ರಾಕೆಟ್ y3 8. ಓಕೆ, ಮೈನಸ್ y1 6 ಪ್ಲಸ್ x3 ಮೀನ್ಸ್ ಎಲ್ಲೈತ್ರಿ 10 ಇಂಟು ಬ್ರಾಕೆಟ್ y1 6 ಮೈನಸ್ y2 2 ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬ್ರಾಕೆಟ್. ಮೊದಲ ಬ್ರಾಕೆಟ್ ನಾನು ಎಲ್ಲ ಲೆಕ್ಕ ಮಾಡ್ಕೊಡ್ರಿ. 2 ಮೈನಸ್ 8 ಅಂದ್ರೆ ಮೈನಸ್ 6 ಪ್ಲಸ್ 3 ಇಂಟು ಬ್ರಾಕೆಟ್ 8 ಮೈನಸ್ 6 ಅಂದ್ರೆ 2 ಪ್ಲಸ್ 10 ಇಂಟು ಬ್ರಾಕೆಟ್ 6 ಒಳಗೆ 2 ಹೋದ್ರೆ 4. ಓಕೆ, ಈಸ್ ಈಕ್ವಲ್ ಟು ಹಾಫ್ ಇಂಟು ಬ್ರಾಕೆಟ್ ನೋಡಿ, ಪ್ಲಸ್ ಇಂಟು ಮೈನಸ್ 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 6 ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 6 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 10 40. ಈಗ ನೋಡ್ರಿ, ಈ 6 ಕ್ಯಾನ್ಸಲ್ ಆಯ್ತು. therefore ಹಾಫ್ ಇಂಟು ಬ್ರಾಕೆಟ್ ಏನ್ ಉಳಿತ್ರಿ, ಬರೀ 40 ಉಳಿತು. therefore ಏನು 2 1 2 20. therefore 20 ಅಂತ ಬರೆಯಂಗಿಲ್ಲ, ಇಲ್ಲಿ ಯಾವುದೇ ಅಳತಿ ಕೊಡದೇ ಇರೋದ್ರಿಂದ 20 ಮಾನಗಳು ಅಂತ ಬರಿಬೇಕಾಗ್ತದೆ. ವೆರಿ ಸಿಂಪಲ್ ಆಗಿರುವಂತ ಪ್ರಶ್ನೆಗಳಿವು, ಬಹಳ ಈಸಿಯಾಗಿ ಉತ್ತರ ಮಾಡಬಹುದು. ನಿರ್ದೇಶಾಂಕ ರೇಖಾಗಣಿತ ಎಲ್ಲ ಈಸಿಯೆಸ್ಟ್ ಕ್ವಶನ್ಸ್ಗಳೇ ಇರ್ತವೆ. ಹಾಗಾಗಿ ಎಲ್ಲರೂ ಬಿಡಿಸಬಹುದಾದಂಥ ಸಮಸ್ಯೆಗಳಿವು. ಅದು ಪಾಸಿಂಗ್ ಪ್ಯಾಕೇಜ್ ಆಗಲೇ ರೀ, ಸ್ಕೋರಿಂಗ್ನವರಾಗಲಿ, ಎಲ್ಲರೂ ಕೂಡ ಬಹಳ ಸುಲಭವಾಗಿ 3 ಅಂಕಗಳನ್ನು ತೆಗೆದುಕೊಳ್ಳುವಂಥ ಇದು ಚಾಪ್ಟರ್. ಓಕೆ ಸ್ನೇಹಿತರೆ, ಇದ ಒಂದು ಚಾಪ್ಟರ್ ಮೇಲೆ 27ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಐತಿ. ಏನೈತಿ ನೋಡೋಣ, ಗಮನಿಸೋಣ. ABC ತ್ರಿಭುಜದ ಶೃಂಗ ಬಿಂದುಗಳು ಎ ಬಿಂದು 1,4 ಐತಿ, ಬಿ ಬಿಂದು -2, -2 ಐತಿ, ಸಿ ಬಿಂದು 4, -2 ಆಗಿವೆ ಮತ್ತು ಎಡಿಯು ಬಿಸಿಯ ಮಧ್ಯರೇಖೆಯಾಗಿದೆ. ಎಡಿ ಉದ್ದ ಕಂಡುಹಿಡಿಯಿರಿ ಅಂತ. ಎಡಿಯು ಬಿಸಿಯ ಮಧ್ಯರೇಖೆಯಾಗಿದೆ. ಎಡಿಯು ಬಿಸಿಯ ಮಧ್ಯರೇಖೆಯಾಗಿದೆ ಅಂದ್ರೆ ಬಿಸಿ ಇದು ಎ, ಇದು ಡಿ. ನೋಡ್ರಿ ಏನ್ ಹೇಳಲ್ಲ, ಎಡಿಯು ಅಂದ್ರೆ ಎಡಿಯು ಬಿಸಿಯ ಮಧ್ಯರೇಖೆ ಆಗೈತಿ. ಎಡಿ ಉದ್ದ ಕಂಡಿಡ್ರಿ ಅಂತ ಹೇಳ್ಯಾರ. ಎಡಿ ಇದ್ರ ಉದ್ದ ಕಂಡಿಡ್ರಿ ಅಂತ ಹೇಳ್ಯಾರ. ಓಕೆ, ಇಲ್ಲಿ ಒಂದು ತ್ರಿಭುಜ ಕೊಟ್ಟರು ಕೂಡ ತ್ರಿಭುಜಕ್ಕೆ ಸಂಬಂಧಪಟ್ಟಂತ ವಿಸ್ತೀರ್ಣ ಆಗ್ಲಿ ಅಥವಾ ಆಗ್ಲಿ ಏನೂ ಇಲ್ಲ. ಇಲ್ಲಿ ಬರೀ ಮಧ್ಯಬಿಂದುವನ್ನು ಕಂಡುಹಿಡಿಯುವಂತ ಸೂತ್ರ ಮತ್ತು ಜೊತೆಗೆ ದೂರ ಸೂತ್ರ ಕಂಡುಹಿಡಿಯುವಂಥದ್ದು ಎರಡು ಕೂಡ ಅಪ್ಲೈ ಆಗ್ತೈತಿ. ಹೀಗಾಗಿ ಇಲ್ಲಿ 3 ಶೃಂಗಗಳನ್ನು ಕೊಟ್ಟಾರ.
ನಾವು ಬರ್ಕೊಂಡ್ ಬಿಡೋಣ. ಏನೇನೈತಿ 1 4 ಐತಿ, 1, 4 ಐತಿ. ಬಿ ಏನೈತಿ -2, -2 ಅಂತ ಐತಿ. ಸಿ ಏನೈತಿ 4, -2 ಅಂತ ಐತಿ. ಡಿ ಗೊತ್ತಿಲ್ಲ. ಈಗ ಎಡಿನ ಕಂಡಿಡಿ ಅಂತ ಹೇಳ್ಯಾರ. ಎಡಿ ಕಂಡಿಡಿಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲ ಬಿ ಸಿ ಯ ಮಧ್ಯ ಬಿಂದು ಈ ಡಿ ಆಗೈತಿ ಅಂತ ಹೇಳ್ಯಾರ. ಅಂದ್ರೆ ಎಡಿ ಮಧ್ಯ ರೇಖೆ ಆಗೈತಿ ಅಂದ್ರೆ ಇಟ್ ಮೀನ್ಸ್ ಬಿ ಸಿ ಯ ರೇಖೆಯ ಮಧ್ಯ ಬಿಂದು ಡಿ ಆಗೈತಿ ಅಂತ ಅರ್ಥ. ಹಂಗಾರೆ ಏನ್ ಮಾಡ್ಬೇಕು? ಒಂದು ಐಡಿಯಾ ಸಿಕ್ತ ನಮ್ಗ. ಬಿ ಸಿ ಯ ಮಧ್ಯ ಬಿಂದುವನ್ನ ಡಿ ಕಂಡು ಹಿಡಿದಾಗ ಮಾತ್ರ ನನಗೆ ಎಡಿ ಯ ದೂರವನ್ನ ಕಂಡು ಹಿಡಿಲಿಕ್ಕೆ ಬರುತ್ತೆ. ಮೊದಲನೇ ಸೂತ್ರ ಕೊಟ್ಟಂತ ಡಾಟಾವನ್ನ ಬರ್ಕೊಳ್ಳೋಣ. ಓಕೆ, ಅಂದ್ರ 1, 4, ಬಿ ಅಂದ್ರ -2, -2, ಸಿ ಅಂದ್ರ 4, -2 ಅಂತ ಐತಿ. ಈಗ ಏನ್ ಮಾಡ್ಬೇಕು ಹೇಳ್ರಿ? ನನ್ಗೆ ಗೊತ್ತಿದೆ ಏನು, ಡಿ ಅನ್ನೋದು ಬಿ ಸಿ ಯ ಮಧ್ಯ ಬಿಂದು ಆಗಿರೋದ್ರಿಂದ ಡಿ ಅನ್ನ ಮೊದಲು ಕಂಡು ಹಿಡ್ಕೋಬೇಕು. ಡಿ ಕಂಡು ಹಿಡ್ಕೊಂಡ್ರೆ ಎಡಿ ಅನ್ನ ದೂರದ ಸೂತ್ರ ಸಹಾಯದಿಂದ ನಾವು ಎಡಿಯ ಉದ್ದವನ್ನ ಕಂಡು ಹಿಡಿಬೇಕು. ಎಡಿ ಉದ್ದ ಹೇಳ್ಯಾರ. ಅದಕ್ಕಿಂತ ಪೂರ್ವದೊಳಗ ನನಗ ಏನಾಗೈತಿ? ಮಧ್ಯ ಬಿಂದು ಯಾವುದು? ಡಿ ಏನಾಗಿರ್ಲಿ XY ಆಗೈತಿ ಅಂತ ನಾವ್ ಅನ್ಕೊಂಡ್ರ ಏನಾಗಿರ್ತೈತಿ? x1 + x2 / 2, y1 + y2 / 2 ಈಸ್ ಈಕ್ವಲ್ ಟು, ನೋಡ್ರಿ ಇಲ್ಲಿ ಬಂದ ತಕ್ಷಣ ಇಲ್ಲಿ x1 y1 x2 y2 ಯಾವ ಅಂತ ಗಣನೆ ತೆಗೆದುಕೊಳ್ಬೇಕಾಗ್ತದೆ ನಾವು. ಬಿ ಸಿ ಮಾತ್ರ ಡಿ ಯ ಮಧ್ಯಬಿಂದು, ಡಿ ಮಧ್ಯಬಿಂದು ಆಗಿರುತ್ತೆ ಬಿ ಸಿ ಯ. ಹಾಗಾಗಿ ಇಲ್ಲಿ ಬಿ ಸಿ ಯನ್ನ ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಹಂಗಾರೆ ಏನಾಗ್ತೈತಿ? ಇದು x1 y1 x2 y2 ಆಗ್ತೈತಿ. ಇಲ್ಲಿ ನೋಡ್ರಿ, therefore x1 ಅಂದ್ರ -2 + x2 ಅಂದ್ರ 4 / 2, y1 ಅಂದ್ರ -2, y2 ಅಂತಂದ್ರ *(-2). ನೋಡಿ, ಇದೊಂದು ಸ್ವಲ್ಪ ಇಲ್ಲಿ ಹಂಚ್ಕೊಳ್ಬೇಕಾದ್ರೆ ಲಕ್ಷ್ಯ ಕೊಡ್ಬೇಕ. ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತೈತಿ. -2 + 4 ಅಂದ್ರೆ 2, 2/2, -2 ಪ್ಲಸ್ ಇಂಟು ಮೈನಸ್ ಮೈನಸ್ -2 -2 -4 / 2. ಓಕೆ, ಈಸ್ ಈಕ್ವಲ್ ಟು 2 1 2 therefore 1, 2 1 2 -2. ಇದೇನಂತಂದಂಗ ಆತ್ರಿ? ಡಿ. ಡಿ ಇಟ್ ಮೀನ್ಸ್ XY. ಹೌದಲ್ಲ? ಡಿ ಸಿಕ್ ನಮ್ಗೆ ಎಲ್ಲಿ ಏನದು 1 -2 ಅಂತ. ಈಗ ಏನ್ ಮಾಡ್ಬೇಕು ಹೇಳ್ರಿ? ಎಡಿ ಉದ್ದ ಕಂಡು ಹಿಡಿಯದ. ನಾವು ಡಿ ಗೊತ್ತಿರಲಿಲ್ಲ, ಡಿ ಕಂಡು ಹಿಡ್ಕೊಂಡ್ವಿ. therefore ಈಗ ಎಡಿಯನ್ನ ಸರಳವಾಗಿ ಕಂಡು ಹಿಡಿಬಹುದು. ಅಂದ್ರೆ ಯಾವ ಸಹಾಯದಿಂದ? ದೂರದ ಸೂತ್ರದ ಸಹಾಯದಿಂದ. ಅಂದ್ರ ಎಡಿ ಇಸ್ ಈಕ್ವಲ್ ಟು, ದೂರ ಸೂತ್ರ ಗೊತ್ತೈತೆ ನನಗ, ಏನಂತ? √(x2 - x1) ಪ್ಲಸ್ y2 - y1 ಅಂತ ಐತಿ. ಈಸ್ ಈಕ್ವಲ್ ಟು √(x2) ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನೇನ ಗಣನೆ ಮಾಡ್ಬೇಕು ತಗೋಬೇಕು. ಇಲ್ಲಿ ಇದನ್ನ ಮೊದಲು ಕಂಡು ಹಿಡಿಬೇಕಾದ್ರೆ ನೋಡ್ರಿ, ಇದನ್ನ x2 y2 ಮಾಡ್ಕೊಡ್ರಿ, ಇದನ್ನ x1 y1 ಮಾಡ್ಕೊಡ್ರಿ. ಯಾಕಂದ್ರೆ ಇವೆರಡನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಎಡಿ ಅನ್ನ ಮಾತ್ರ ಕನ್ಸಿಡರ್ ಮಾಡೋದ್ರಿಂದ ಎಡಿ ಬಿಂದುಗಳನ್ನ ಮಾತ್ರ x1 y1 x2 y2 ಅಂತ ತಗೊಳ್ಬೇಕು. ಅಂದ್ರೆ ಏನೈತಿ ಹೇಳ್ರಿ? x2 ಎಷ್ಟೈತಿ ಹೇಳ್ರಿ? x2 1 ಮೈನಸ್ x1 ಎಷ್ಟೈತಿ? 1 2 ಪ್ಲಸ್ y2 ಎಷ್ಟೈತ್ರಿ? -2 ಮೈನಸ್ y1 ಎಷ್ಟೈತ್ರಿ? 4 ಐತಿ 2 ಈಸ್ ಈಕ್ವಲ್ ಟು √(1 - 1 ಅಂದ್ರೆ 0, 0² ಇಲ್ಲ ಅದೆಲ್ಲ 0 ಪ್ಲಸ್ -2 - 4 ಎಷ್ಟಾಗ್ತದೆ ಹೇಳ್ರಿ? 4 2 6 -6 6 ವರ್ಗ 36. therefore 36 √36. therefore √36 is equal to 6 ಮಾನಗಳು. ಹಂಗಾರ ಏನ್ ಬಂತ್ರಿ? AD is equal to 6 ಮಾನಗಳು ಅಂತ ಹೇಳಿ ಆನ್ಸರ್ ಆಗ್ತೈತಿ. therefore ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಹೀಗೆ ಬಹಳ ಸುಲಭವಾಗಿ ಮೊದಲು ಸಮಸ್ಯೆನ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ನಾವು ಸೂತ್ರದ ಸಹಾಯದಿಂದ ನಾವು ಸುಲಭವಾದಂತ ಸ್ಟೆಪ್ಗಳನ್ನ ಅನುಸರಿಸಿ ನಾವು ಸುಲಭವಾಗಿ ಲೆಕ್ಕಗಳನ್ನ ಪರಿಹರಿಸೋದ್ರ ಮೂಲಕ ನಾವು ಉತ್ತಮ ಫಲಿತಾಂಶವನ್ನು ಕಾಣ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ಮತ್ತೆ ಮುಂದಿನ ಪ್ರಶ್ನೆಗಳಲ್ಲಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.